ವ್ಯೂವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್. ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಜಿಷ್ಣು ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು 24th ಡಿಸೆಂಬರ್. ಸೊ ಅವಳ ಒಂದು ಪರ್ಫಾರ್ಮೆನ್ಸ್ ಜೊತೆಗೆ ಅಮ್ಮ ಮಕ್ಕಳದು ಪರ್ಫಾರ್ಮೆನ್ಸ್ ಇರಲಿ ಅಂತ ಹೇಳಿಬಿಟ್ಟು ಒಂದು 5 ಜನಕ್ಕೆ ಅಮ್ಮ ಮಗಳ ಕಾಂಬಿನೇಷನಲ್ಲಿ ಒಂದು ವೀಕಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಒಂದು ಡ್ಯಾನ್ಸಿಗೆ ರೆಡಿ ಆಗಿದ್ವಿ. ಸೊ ಆ ಡ್ಯಾನ್ಸ್ ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಸೊ ನಾವಿಲ್ಲಿ ಬಂದಿರೋದು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು. ಸೊ ಇಲ್ಲಿ ಸ್ಕೂಲ್ ಡೇನ ಆರ್ಗನೈಸ್ ಮಾಡಿದರು. ಜಿಷ್ಣುನು ರೆಡಿ ಮಾಡಿಬಿಟ್ಟು ಅವಳ ಒಂದು ಗ್ರೂಪ್ ಜೊತೆಗೆ ಇಲ್ಲಿ ಕೂರಿಸಿದ್ದಾರೆ. ಹಾಗೆ ನಾವು ಕೂಡ ರೆಡಿಯಾಗಿ ಅಲ್ಲೇ ಬ್ಯಾಕ್ ಸ್ಟೇಜಲ್ಲಿ ಟೀಚರ್ಸ್ ಜೊತೆ ಇದ್ವಿ. ಹಾಗೆ ಸ್ಕೂಲ್ ಡೇ ಸ್ಟಾರ್ಟ್ ಆಯಿತು. I would like to welcome Srimati Rupa Nagendra ma'am, Director of Bhavalaya Music School. I heartily welcome you ma'am. The fragrance of flowers spreads only in the direction of wind, but a goodness of a person spread in all direction. I heartily welcome Shri S. Shiprakash sir, the present secretary of our school. I welcome you sir. ಎಲ್ಲ ಬಂದಿರೋ ಗೆಸ್ಟ್ಗಳಿಗೆಲ್ಲ ವೆಲ್ಕಮ್ ಮಾಡಿ ನೆಕ್ಸ್ಟು ದೀಪ ಬೆಳಗುವ ಮುಖಾಂತರ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರು. ಹಾಗೆ ಆ ವರ್ಷ ಯಾರು ಒಂದು ಸ್ಪೋರ್ಟ್ಸಲ್ಲಿ ಗೆದ್ದಿದ್ದಾರೆ ಅವರಿಗೆಲ್ಲ ಪ್ರೈಸಸ್ನ ಕೊಡುವ ಮುಖಾಂತರ ಸ್ಟಾರ್ಟ್ ಆಯಿತು ಪ್ರೋಗ್ರಾಮು. ಕ್ಯಾಪ್ಟನ್ ಆಫ್ ಖೋ-ಖೋ ವಿನ್ನರ್ ಈಸ್ ರಕ್ಷಿತಾ ಟಿಕೆ 10th ಸ್ಟ್ಯಾಂಡರ್ಡ್. ಖೋಖೋ ವಿನ್ನರ್ಸ್ಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಅವರ ಒಂದು ಅಕಾಡೆಮಿಕ್ ಇಯರ್ ಏನಿದೆ 2023-24 ಆ ಒಂದು ಇಯರಲ್ಲಿ SSLC ಎಕ್ಸಾಮಿನೇಷನಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರು ಅವರಿಗೂ ಕೂಡ ಸನ್ಮಾನ ಮಾಡಿದರು. ಆಕೆಯ ಭವಿಷ್ಯ ಉಜ್ವಲವಾಗಿರಲೆಂದು ಬಯಸುತ್ತೇನೆ. ಈಕೆಯ ಪೋಷಕರು ನಮ್ಮ ಶಾಲೆಯ ಬಗ್ಗೆ ಅಪಾರ ಗೌರವ ಮತ್ತು ಕಾಳಜಿಯನ್ನು ಹೊಂದಿರುತ್ತಾರೆ. ಇಂತಹ ಪೋಷಕರಿಂದಲೇ ನಮ್ಮ ಶಾಲೆ ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ. ನಿಮ್ಮ ಸಂಪೂರ್ಣ ಸಹಕಾರ ಶಾಲೆಯ ಬಗ್ಗೆ ಹೀಗೆ ಸದಾ ಇರಲಿ ಅನ್ನೋದೇ ನಮ್ಮ ಆಶಯ. ಹಾಗೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಫಸ್ಟಿಗೆ ನರ್ಸರಿಯಿಂದ ಸ್ಟಾರ್ಟ್ ಮಾಡಿದರು. ಮಕ್ಕಳಿಗೆಲ್ಲ ಒಂದು ಕಡೆ ಕೂರಿಸಿದ್ರು. ಸೊ ಅದು ನೋಡಿದಾಗ ನಮ್ಮ ಒಂದು ಸ್ಕೂಲ್ ಡೇ ನೆನಪಾಯಿತು. ನಾವು ಓದ್ತಾ ಇರ್ಬೇಕಾದ್ರೆ ನಮ್ಮ ಸ್ಕೂಲ್ ಡೇಲೂ ಕೂಡ ಹೀಗೆ ಕೂರಿಸ್ತಾ ಇದ್ರಲ್ವ ಅಂತ ಹೇಳಿಬಿಟ್ಟು. ಹಾಗೆ ಫಸ್ಟು ಭರತನಾಟ್ಯ ಮುಖಾಂತರ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದರು. ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಅವರೇ ಪ್ರಾಕ್ಟೀಸ್ ಮಾಡಿದರು. ಇದು ಬಂದು HM ಪ್ರಾಕ್ಟೀಸ್ ಮಾಡಿಸಿದ್ದು. ಈ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಬಂದು ಅವರ ಸ್ಕೂಲಿನ ಹೆಡ್ ಮಿಸ್ ಪ್ರಾಕ್ಟೀಸ್ ಮಾಡಿಸಿದ್ರು. ಇವಾಗ ಬಂದು ಟೀಚರ್ಸ್ ಎಲ್ಲ ಸೇರಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಟೀಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ವ. ಇವಾಗ ನೋಡ್ಕೊಂಡು ಬರೋಣ ಬನ್ನಿ. ಚಿಕ್ಕ ಮಕ್ಕಳ ಮುದ್ದಾದ ಡ್ಯಾನ್ಸು ಫಸ್ಟಿಗೆ ನರ್ಸರಿಯಿಂದ ಸ್ಟಾರ್ಟ್ ಮಾಡಿದ್ರು. all the while, even now it's yours every day. You got to smile.
ನಗು 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 ಚುಕ್ಕಿ ತಾರೆ ನಾಚುವಂತೆ ಒಮ್ಮೆ ನೀನಗು. ಪುಟಾಣಿಗಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇವಾಗ ಬಂತು ನೋಡಿ ನಮ್ಮ ಜಿಷ್ಣುವಿನ ಡ್ಯಾನ್ಸ್. ಜಿಷ್ಣು ಹೇಗೆ ಮಾಡ್ತಾಳೆ ನೋಡೋಣ. ಇಲ್ಲಿಗೆ ನಮ್ಮ ಜಿಷ್ಣುನ ಪರ್ಫಾಮೆನ್ಸ್ ಮುಗೀತು. ಮಿಡಲಲ್ಲಿ ನಿಂತಿದ್ದಾಳೆ. ಸೊ ಹೇಗೆ ಅನ್ನಿಸ್ತು ಡ್ಯಾನ್ಸು ಅಂತ ಹೇಳಿಬಿಟ್ಟು ಎಲ್ಲರೂ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಮಾಡಿದ್ಲು ನನ್ನ ಮಗಳು ಅಂತ ಹೇಳಿ. ಸೊ ನೆಕ್ಸ್ಟು ನಮ್ಮ ಒಂದು ಪರ್ಫಾಮೆನ್ಸಿನ ವಿಡಿಯೋ ಬರ್ತಾ ಇದೆ. ಎಲ್ಲರೂ ಮಿಸ್ ಮಾಡದೆ ವಾಚ್ ಮಾಡಿ ನಾವು ಹೇಗೆ ಡ್ಯಾನ್ಸ್ ಮಾಡಿದ್ದೀವಿ ಅಂತ.
ಇದಾಗಿತ್ತು ಜಿಷ್ಣುವಿನ ಸ್ಕೂಲ್ ಡೇಯಲ್ಲಿ ನಮ್ಮ ಡ್ಯಾನ್ಸ್. ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ತುಂಬ ಖುಷಿ ಆಯಿತು ನನ್ನ ಮಗಳ ಜೊತೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದಕ್ಕೆ. ಹಾಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಂಥ ಸ್ಕೂಲಿಗಂತೂ ನಾನು ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಹಾಗೆ ಈ ಒಂದು ಸ್ಕೂಲ್ ಡೇ ಅಲ್ಲಿಗೆ ನಾವು ಕಂಪ್ಲೀಟ್ ಮಾಡಿಕೊಂಡು ನಾವು ನೆಕ್ಸ್ಟು ಮನೆಗೆ ಹೊರಟ್ವಿ. ನೆಕ್ಸ್ಟು ನನ್ನ ತಮ್ಮನ ಒಂದು ಬರ್ಡೇ ಸೆಲೆಬ್ರೇಷನ್ದು ಒಂದು ವಿಡಿಯೋ ಇದೆ. ಸೊ ಅದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಬಾಯ್.